ಟ್ರಾಫಿಕ್ ಈ ಪದಕ್ಕೂ ಬೆಂಗಳೂರಿಗೂ ಅದೇನು ಲಿಂಕ್ ಅಂತೀರಾ? ಹೋಗ್ಲಿ ಬಿಡಿ, ಅದನ್ನೇನು ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ. ವಿಷಯಕ್ಕೆ ಬರೋಣ. ಇದು ಲೇಟ್ ಆದ್ರೂ ಲೇಟೆಸ್ಟ್ ನ್ಯೂಸೇ. ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂತ ಹೇಳಿ. ಹಾಗೆ ಟ್ರಾಫಿಕ್ನಲ್ಲಿ ಬೆಂಗಳೂರು ಫಸ್ಟ್ ರ್ಯಾಂಕ್ ಬಂದ ಮೇಲೆ ಹೊಸ ಪ್ರಯೋಗ ನಡೀತಾ ಇದೆ. ನಂಬರ್ 1 ಬೆಂಗಳೂರು ಭಾರತಕ್ಕೆ ನಂಬರ್ 1, ವಿಶ್ವದಲ್ಲೇ ನಂಬರ್ 2 ಯಾವುದ್ರಲ್ಲಿ? ಅದೇ ಟ್ರಾಫಿಕ್ ನಲ್ಲಿ. ರೀಸೆಂಟ್ ಆಗಿ ನೆದರ್ಲ್ಯಾಂಡ್ ನ ಟಾಮ್ ವರದಿ ರಿಲೀಸ್ ಆಯಿತು. ಅದರಲ್ಲಿ ಬೆಂಗಳೂರಿನ ಟ್ರಾಫಿಕ್ ಬಂಡವಾಳ ಕೂಡ ಓಪನ್ ಆಯಿತು. ಸದ್ಯ ಈಗ ಟ್ರಾಫಿಕ್ ಇಲಾಖೆ ಒಂದೊಳ್ಳೆ ಐಡಿಯಾ ಮಾಡಿದೆ. ಹೊಸ ಗೈಡ್ ಲೈನ್ಸ್, ಟಫ್ ರೂಲ್ಸ್ ಜಾರಿಗೆ ಪೊಲೀಸರ ತಯಾರಿ. ಒನ್ ವೇ ಸವಾರರಿ ಟಾರ್ಗೆಟ್, ಏನಿದು ಟ್ರಾಫಿಕ್ ಹೊಸ ರೂಲ್ಸ್? ಹೌದು, ಇದು ಟ್ರಾಫಿಕ್ ಪೊಲೀಸರು ಹೊಸದಾಗಿ ರೆಡಿ ಮಾಡಿಕೊಂಡಿರುವ ಪ್ಲಾನ್. ಪೀಕ್ ಅವರ್ಗಳಲ್ಲಿ ಟ್ರಾಫಿಕ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಕೆಲವೊಂದಿಷ್ಟು ತಯಾರಿ ಮಾಡಿಕೊಂಡಿದ್ದಾರೆ. ಆ ಪೈಕಿ ಪ್ಲಾನ್ ಒಂದು, ಯೂಶುವಲಿ ಬೆಳಗ್ಗೆ ಹಾಗೂ ಸಂಜೆ ಪೀಕ್ ಅವರ್ನಲ್ಲಿ ಟ್ರಾಫಿಕ್ ದಟ್ಟಣೆ ಹೆಚ್ಚಾಗಿರುತ್ತೆ. ಔಟರ್ ರಿಂಗ್ ರಸ್ತೆ KR-ಪುರಂನಿಂದ ನಿತ್ಯ 2.5 ಲಕ್ಷ ವಾಹನ ಸಂಚಾರ ಇರುತ್ತೆ. ಇಲ್ಲಿ 500ಕ್ಕೂ ಹೆಚ್ಚು IT-BT ಕಂಪನಿಗಳಿವೆ. ಇನ್ನು ಮಧ್ಯಾಹ್ನ ವೇಳೆ 40,000 ಆನ್ಲೈನ್ ಡೆಲಿವರಿ ಬಾಯ್ಸ್ ರಸ್ತೆಗಿಳಿತಾರೆ. ಏರಿಯಾ ಮಾಹಿತಿ ತಿಳಿಯದೆ ಎಲ್ಲರೂ ಗೂಗಲ್ ಮ್ಯಾಪ್ ಬಳಸ್ತಾರೆ. ಡೆಲಿವರಿ ಬಾಯ್ಸ್ ಮುಖ್ಯ ರಸ್ತೆ ಬಳಸೋದ್ರಿಂದ ಟ್ರಾಫಿಕ್ ಪ್ರಮಾಣ ಹೆಚ್ಚಳ. ಡೆಲಿವರಿ ಬಾಯ್ಸ್ಗೆ ಪರ್ಯಾಯ ವ್ಯವಸ್ಥೆಗೆ ಟ್ರಾಫಿಕ್ ಪೊಲೀಸರು ಚಿಂತನೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಮತ್ತೊಂದು ಪ್ಲಾನ್ ಏನಂದ್ರೆ, ಎಲ್ಲ IT-BT ಕಂಪನಿಗಳ ಮುಖ್ಯಸ್ಥರನ್ನ ಕರೆದು ಪೊಲೀಸರು ಸಭೆ ಮಾಡೋಕೆ ಡಿಸೈಡ್ ಮಾಡಿದ್ದಾರೆ. ಸಿಬ್ಬಂದಿ ಸಾರ್ವಜನಿಕರ ವಾಹನಗಳ ಬಳಕೆಗೆ ಮನವೊಲಿಸಲು ತೀರ್ಮಾನಿಸಲಾಗಿದೆ. ಈ ಭಾಗದಲ್ಲಿ 10% ವಾಹನ ಸಂಚಾರ ಕಡಿಮೆಯಾದ್ರೂ ಭಾರಿ ಬದಲಾವಣೆ ಆಗಲಿದೆ. ಲಾಸ್ಟ್ ಪ್ಲಾನ್ ಏನಂದ್ರೆ, ಒನ್ ವೇನಲ್ಲಿ ಬರುವವರ ವಿರುದ್ಧವೂ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಕುಡಿದು ಡ್ರೈವ್ ಮಾಡಿದ್ರೆ DL ಕ್ಯಾನ್ಸಲ್ ಮಾಡಲು ನಿರ್ಧಾರ ಮಾಡಲಾಗಿದೆ. ಕಳೆದ ವರ್ಷ 12,900 ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ಗೆ RTOಗೆ ಶಿಫಾರಸು ಮಾಡಲಾಗಿತ್ತು. ಈವರೆಗೆ ಸುಮಾರು 11,500 ಚಾಲಕರ DL ಕ್ಯಾನ್ಸಲ್ ಆದ ಮಾಹಿತಿ ಇದೆ. ಇದರ ಜೊತೆಗೆ ದುಪ್ಪಟ್ಟು ದಂಡ ವಿಧಿಸಲು ಪೊಲೀಸ್ ಇಲಾಖೆ ತೀರ್ಮಾನ ಮಾಡಿದೆ. ಏನೇ ಹೇಳಿ, ದಿನದಿಂದ ದಿನಕ್ಕೆ ಟ್ರಾಫಿಕ್ ಜಾಸ್ತಿ ಆಗ್ತಿದೆ, ಒಪ್ಪೋಣ. ಆದ್ರೆ ವಾಹನಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆಯಲ್ವಾ? ಪೊಲೀಸರು ಮಾಡಿರುವ ಈ ಪ್ಲಾನ್ ಒಳ್ಳೇದೇ, ಆದ್ರೆ ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಆಗುತ್ತೆ ಕಾದ್ ನೋಡ್ಬೇಕಿದೆ. ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.